ಎಲ್ಲರಿಗೂ SSMD ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಶೇಂಗಾ ಹೋಳಿಗೆ ಮಾಡೋದನ್ನು ಕಲಿಯೋಣ. ಶೇಂಗಾ ಹೋಳಿಗೆಗೆ ಬೇಕಾಗುವ ಸಾಮಗ್ರಿಗಳನ್ನು ತೆಗೆದುಕೊಳ್ಳೋಣ. ಶೇಂಗಾ ಹೋಳಿಗೆ ಬೇಕಾಗುವ ಸಾಮಗ್ರಿಗಳು ಶೇಂಗಾ, ಮೈದಾ ಹಿಟ್ಟು ಮತ್ತು ಬೆಲ್ಲ. ಬೆಲ್ಲವನ್ನು ತೆಗೆದುಕೊಳ್ಳೋಣ. ಬೆಲ್ಲವನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಟುಕೊಳ್ಳೋಣ. ನಂತರ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳೋಣ. ಅದಕ್ಕೆ ಹುರಿದಿಟ್ಟುಕೊಂಡ ಶೇಂಗಾ ಬೀಜವನ್ನು ಹಾಕಿ ಸಣ್ಣಗೆ ರುಬ್ಬಿಕೊಳ್ಳೋಣ. ಇದನ್ನು ಸಣ್ಣಗೆ ರುಬ್ಬಿಕೊಳ್ಳೋಣ. ಶೇಂಗಾ ಬೀಜವನ್ನು ಹಾಕಿ ಹೀಗೆ ಸಣ್ಣಗೆ ರುಬ್ಬಿಕೊಳ್ಳೋಣ. ಈ ಥರ ರುಬ್ಬಿಕೊಳ್ಳೋಣ. ಸಣ್ಣಗೆ ರುಬ್ಬಬೇಕು, ಇದರಲ್ಲಿ ಕಾಳು ಕಾಣಬಾರದು. ನಂತರ ಅದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳೋಣ. ನಂತರ ಮೈದಾ ಹಿಟ್ಟನ್ನು ತೆಗೆದುಕೊಳ್ಳೋಣ. ಬೌಲಲ್ಲಿರುವ ಮೈದಾ ಹಿಟ್ಟನ್ನು ತೆಗೆದು ಅದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಚೆನ್ನಾಗಿ ಕಲಸಿ ಸ್ವಲ್ಪ ನೀರನ್ನು ಹಾಕಿ ಹದವಾಗಿ ನಾದಿಕೊಳ್ಳೋಣ. ಹೀಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿದುವಾಗಿ ನಾದಿಕೊಳ್ಳೋಣ. ಹೀಗೆ ಮಿದುವಾಗಿ ನಾದಿಕೊಳ್ಳೋಣ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಈ ಥರ ಒಂದೇ ಕೈಯಲ್ಲಿ ಮಿದುವಾಗಿ ನಾದಿಕೊಳ್ಳೋಣ. ಈ ಥರ ಉಳಿದ ಎಲ್ಲ ಹಿಟ್ಟನ್ನು ತೆಗೆದುಕೊಂಡು ಈಗ ಹಿಟ್ಟು ರೆಡಿಯಾಗಿದೆ. ಇದನ್ನು ಒಂದು ಬೌಲ್ನಲ್ಲಿ ಇಟ್ಟುಕೊಳ್ಳೋಣ. ಅದರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಅದನ್ನು ನೆನೆಯಲು ಬಿಡೋಣ. ನಂತರ ಸಣ್ಣಗೆ ಮಾಡಿಕೊಂಡ ಬೆಲ್ಲವನ್ನು ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ಳೋಣ. ಹೀಗೆ ಎಲ್ಲ ಬೆಲ್ಲವನ್ನು ಹಾಕಿಕೊಂಡು ಅದಕ್ಕೆ ಅರ್ಧ ಕಪ್ಪದಷ್ಟು ನೀರನ್ನು ಹಾಕಿ ಅದನ್ನು ಕುದಿಯಲು ಇಡೋಣ. ಹೀಗೆ ಬೆಲ್ಲ ಕರಗುವವರೆಗೂ ಅದನ್ನು ಕುದಿಸಬೇಕು. ಸ್ಪೂನಿಂದ ಅವಾಗವಾಗ ಅದನ್ನು ಮಿಕ್ಸ್ ಮಾಡಿಕೊಳ್ತಾ ಇರಬೇಕು. ಈ ಥರ ಮಿಕ್ಸ್ ಮಾಡಿಕೊಳ್ತಾ ಇರಬೇಕು. ಹೀಗೆ ಮಿಕ್ಸ್ ಮಾಡಿಕೊಳ್ತಾ ಅದನ್ನು ಬೆಲ್ಲ ಕರಗುವವರೆಗೂ ಕುದಿಸಬೇಕು. ಇವಾಗ ಇನ್ನೂ ಸ್ವಲ್ಪ ಬೆಲ್ಲ ಇದೆ. ಹೀಗೆ ಇದನ್ನು ಬೆಲ್ಲ ಕರಗುವವರೆಗೂ ಹಾಗೆ ಕುದಿಸಬೇಕು. ಇವಾಗ ಬೆಲ್ಲ ಎಲ್ಲ ಕರಗಿದೆ. ಇದು ಹೋಳಿಗೆ ಮಾಡಲು ಸಿದ್ಧವಾಗಿದೆ. ನಂತರ ಗ್ಯಾಸನ್ನು ಆಫ್ ಮಾಡಿ ಪಾಕವನ್ನು ಶೇಂಗಾ ಹೋಳಿಗೆ ಹಾಕಿಕೊಳ್ಳಲು ರೆಡಿ ಮಾಡಬೇಕು. ನಂತರ ಪಾಕವನ್ನು ಒಂದು ಸಾಣಿಗೆಯಲ್ಲಿ ಸೋಸಿ ಶೇಂಗಾ ಮಿಶ್ರಣಕ್ಕೆ ಹಾಕಬೇಕು. ಈ ಥರ ಹಾಕಿದ ಮೇಲೆ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಎಲ್ಲ ಪುಡಿಯನ್ನು ಶೇಂಗಾ ಬೆಲ್ಲದ ಪಾಕದೊಂದಿಗೆ ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು. ಇದನ್ನು ಸ್ವಲ್ಪ ಆರಲು ಬಿಟ್ಟು ನಂತರ ಈಗ ಆರಿದೆ. ಇದು ಶೇಂಗಾ ಹೋಳಿಗೆ ಮಾಡಲು ಸಿದ್ಧವಾಗಿದೆ. ಈ ಥರ ಶೇಂಗಾ ಹೋಳಿಗೆ ಮಾಡಲು ಸಣ್ಣ ಸಣ್ಣದಾಗಿ ಉಂಡೆಯನ್ನು ಮಾಡಿಕೊಳ್ಳಬೇಕು. ಈ ಥರ ನಾನು ಉಂಡೆ ಮಾಡಿ ತೋರಿಸುತ್ತೇನೆ. ಈ ಥರ ಉಂಡೆ ಮಾಡಬೇಕು. ಇದು ಹೋಳಿಗೆ ಮಾಡಲು ಸಿದ್ಧವಾಗಿದೆ. ಹೀಗೆ ಉಂಡೆ ಮಾಡಿ ಇಟ್ಟುಕೊಂಡು ಹೋಳಿಗೆಯನ್ನು ಮಾಡಬೇಕು. ನಂತರ ಮೈದಾ ಹಿಟ್ಟು ನೋಡಿ, ಈ ಥರ ಮೈದಾ ಹಿಟ್ಟು ಎಲ್ಲ ನೆನೆದಿದೆ, ಮೃದುವಾಗಿದೆ. ಈ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಯನ್ನಾಗಿ ಮಾಡಿ ಅದನ್ನು ಹೀಗೆ ಒತ್ತಬೇಕು. ಎಲ್ಲ ಉಂಡೆಗಳನ್ನು ಇದೇ ರೀತಿ ಒತ್ತಬೇಕು. ನಂತರ ಸಣ್ಣ ಸಣ್ಣ ಎಲೆಗಳನ್ನಾಗಿ ಮಾಡಬೇಕು. ಈ ಥರ ಸಣ್ಣ ಸಣ್ಣ ಎಲ್ಲ ಉಂಡೆಗಳನ್ನು ಎಲೆಗಳಾಗಿ
ಮಾಡಿಕೊಳ್ಳಬೇಕು. ನಂತರ ಇದಕ್ಕೆ ಥರ ಎಲ್ಲ ಉಂಡೆಗಳನ್ನು ಸಣ್ಣ ಸಣ್ಣದಾಗಿ ಈ ಥರ ಎಲೆಗಳನ್ನು ಮಾಡಿ ಇಟ್ಟುಕೊಳ್ಳಬೇಕು. ನಂತರ ಇದಕ್ಕೆ ಹೂರಣವನ್ನು ಆ ಎಲೆಯಲ್ಲಿ ಇಟ್ಟು ಈ ಥರ ಉಂಡೆಯನ್ನಾಗಿ ಮಾಡಿಕೊಳ್ಳಬೇಕು. ಒಳಗೆ ಹೂರಣ ಕಾಣದಂತೆ ಹಿಟ್ಟನ್ನು ಮಡಚಬೇಕು. ಈ ಥರ ಮಡಚಬೇಕು. ನಂತರ ಅದಕ್ಕೆ ಹಿಟ್ಟನ್ನು ಹಚ್ಚಿ ಹೋಳಿಗೆಯನ್ನು ಲಟ್ಟಿಸಬೇಕು. ಈ ಥರ ಹಿಟ್ಟನ್ನು ಹಚ್ಚಿ ಹೋಳಿಗೆಯನ್ನು ಲಟ್ಟಿಸಬೇಕು. ಈ ಥರ ಲಟ್ಟಿಸಿದ ಮೇಲೆ ಹೋಳಿಗೆ ಇವಾಗ ಈ ಥರ ಲಟ್ಟಿಸಿ ಹೋಳಿಗೆ ಸಿದ್ಧವಾಗಿದೆ. ಇದನ್ನು ಬೇಯಿಸಿಕೊಳ್ಳಬೇಕು. ಈಗ ಹಂಚಿನಲ್ಲಿ ಹಾಕಬೇಕು. ಸಣ್ಣ ಉರಿಯಲ್ಲಿ ಹೋಳಿಗೆಯನ್ನು ಬೇಯಿಸಬೇಕು. ಈ ಥರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ಥರ ಬೇಯಿಸಬೇಕು. ಎರಡು ಕಡೆನೂ ಈ ಥರ ಬೇಯಿಸಬೇಕು. ಈ ಥರ ಬೇಯಿಸಿದಾದ್ಮೇಲೆ ಹೀಗೆ ಹೋಳಿಗೆಯನ್ನು ಎರಡು ಕಡೆ ಬೇಯಿಸಬೇಕು. ಬೇಯಿಸಿದ ಮೇಲೆ ಶೇಂಗಾ ಹೋಳಿಗೆಗಳು ರೆಡಿಯಾಗಿವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಹೊಸ ಹೊಸ ರೆಸಿಪಿಗಳನ್ನು ಮಾಡಲು ಪ್ರೋತ್ಸಾಹಿಸಲು ಕೇಳಿಕೊಳ್ಳುತ್ತೇನೆ. ವೀಕ್ಷಕರೆಲ್ಲರಿಗೂ ಧನ್ಯವಾದಗಳು.